ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಕೂಡ ಚೆನ್ನಾಗಿದ್ದೀನಿ. ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತು ಸಂಜೆಯಿಂದ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ. ಮೋಸ್ಟ್ಲಿ ಟೈಮು ಬಂದುಬಿಟ್ಟು 7 ಆಗಿರಬೇಕು. ಆವಾಗಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ ಮನೇಲಿ ಯಾರೂ ಇರಲಿಲ್ಲ, ಹಾಗಾಗಿ ಎಲ್ಲರೂ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ದು. ಹಾಗಾಗಿ ವೆಜ್ ರೋಲ್ ಮಾಡಿ ತುಂಬ ದಿನ ಆಗಿತ್ತು. ವೆಜ್ ರೋಲ್ ಮಾಡೋಣ ಅಂತ ಎಲ್ಲದನ್ನು ರೆಡಿ ಮಾಡ್ಕೊಳ್ತಾ ಇದ್ದು. ಹಿಟ್ಟನ್ನು ಕಲಸಿಟ್ಬಿಟ್ರೆ ತುಂಬ ಚೆನ್ನಾಗಿ ನೆನೆಯುತ್ತೆ. ಹಾಗಾಗಿ ಫಸ್ಟು ವೆಜ್ ರೋಲ್ಗೆ ಹಿಟ್ಟನ್ನು ಕಲಿಸ್ತಾ ಇದ್ದು. ಒಂದು ಹಾಫ್ ಬೌಲು ಮೈದಾ, ಹಾಗೆ ಅರ್ಧ ಬೌಲಷ್ಟು ಗೋಧಿ ಹಿಟ್ಟು, ಸ್ವಲ್ಪ ಸಾಲ್ಟ್, ಹಾಗೆ ಸ್ವಲ್ಪ ಶುಗರ್ನ ಹಾಕಿ ಇದನ್ನು ಬಿಸಿನೀರಲ್ಲಿ ಕಲಿಸ್ಬೇಕು. ಬೇಗ ನೆನೆಯುತ್ತೆ ಬಿಸಿನೀರಾದರೆ ಅನ್ನೋದಕ್ಕೋಸ್ಕರ ಬಿಸಿನೀರನ್ನ ಕಾಯ್ಸೋಕ್ಕೆ ಇಟ್ಟಿದ್ವಿ. ನೀರು ಕೊಡು. ಬಿಸಿನೀರಿದ್ರೆ ಬೇಗ ನೆಂದುಬಿಡುತ್ತೆ. ಹೌದಾ? ಬಿಸಿನೀರು ಕಾಯಿಸಿ ಸ್ಪೂನ್ ಕೊಡೋಣ ಒಂದು. ಉದ್ದಿನ ವಡೆ ಎಷ್ಟು ಹಾಕ್ಲಿ? ಸ್ವಲ್ಪ ಇಲ್ಲ, ನನ್ನ ಕೈಗೆ ಹಾಕ್ಬಿಡಿ. ಮತ್ತೆ ನಿಮ್ಮ ಕೈ ಏನದು? ವಡೆ ಸೋಡಾ ಪುಡಿನ? ಎಲ್ಲದು ಸೋಡಾ, ಮಾಮೂಲಿ ಸೋಡಾನ? ಇಲ್ಲಿಗೆ ತುದಿಗೆ ಹಾಕಿಬಿಟ್ಟು ಅಳತೆ ಗೊತ್ತಾಗ್ಲಿರ್ತಲ್ಲ. ಇನ್ನೊಂದು ಚೂರು ಹಾಕಿ. ಕಾಯಿ ಹಾಕಿ ಹೆಚ್ಚಿಟ್ಟಿದ್ಯಾ? ಕಾಯಿನೂ ಹೆಚ್ಚಿಟ್ಟಿದ್ಯಾ? ಬೆಳಗ್ಗೆ ದುಡ್ದಿತ್ತು. ಬೇಕು ಅಂದಾಗ ವಡೆ ಮಾಡ್ಕೊಂಡು ತಿನ್ಬೋದು. ಜಾಸ್ತಿ ಹಾಕಿ ಚಂದ. ಆ್ಯಕ್ಚುಲಿ ಜಾಸ್ತಿ ಇದ್ರೇ ಚೆನ್ನಾಗಿ. ಮೆಣಸಿದೆ ಕೊಡ್ತೀನಿ. ಅದು ನೀವು ಉಪ್ಪು ಹಾಕಿ ಸಾಕ. ಕೊತ್ತಂಬರಿ ಸೊಪ್ಪು ಅಂತ. ಮೊಳೆ ಹೊಡೆದಿದ್ದು ಆ ಎದುರುಗಡೆಗೆ ಹೋಗ್ಲೇ ಇಲ್ಲ ಮಳೆ. ತಣ್ಣಗೆ ಕುರಿತಾರೆ ಫ್ರಿಜ್ಜಲ್ಲಿ ಇರೋದ್ಕೋದು. ಚೆನ್ನಾಗಿ ಬರುತ್ತಾ ಫ್ರಿಜ್ಜಲ್ಲಿ ಇಟ್ಟು ಹಾಕಿದ್ರು? ಏನೋ ಕಲಸಿಡ್ಬಾರ್ದು ಅಷ್ಟೇ. ಹಂಗೆ ಅಂದರೆ ರುಬ್ಬಿರೋದು ಮಾತ್ರ ಎತ್ತಿಟ್ಬೇಕು. ಹೇಳ್ಬೇಕು ಅಂದರೆ ರುಬ್ಲೂಬಾರ್ದು. ಹಂಗೆ ಎರಡು ಸಲ ಯಾವನ್ ರುಬ್ತಾನೆ ಅಂತ. ಲಕ್ಷ್ಮಿ ಅಷ್ಟು ಎಕ್ಸ್ಪರ್ಟ್ ಇಲ್ಲ. ಜಾಸ್ತಿ ನೀರು ಎತ್ಕೊಳ್ಳಿ. ಇನ್ನೂ ಜಾಸ್ತಿ ಎತ್ಕೋಬೇಕು. ಸ್ವಲ್ಪ ದಪ್ಪ ತಗೊಳ್ಳಿ, ಏನಾಗಲ್ಲ. ಜಾಸ್ತಿ ದಪ್ಪ ಆಗಲ್ವಾ? ಕೈಗೆ ಸುಟ್ಕೊಂತಿರಕ್ಕೆ ನೀವು ಹಂಗೆ ಹಾಕಿದ್ರೆ ಇನ್ನೂ ದಪ್ಪ ಹಾಕ್ತೀಯಾ? ಮಾಡಿ ಆರಾಮಾಗಿ ಬರುತ್ತೆ. ಅಯ್ಯೋ, ನಾನು ಅದನ್ನು ಟ್ರೈ ಮಾಡಿದೆ. ಒಂದೇ ಮೇಲೆ ಹಾಕಿ ನೋಡಿ. ನಾನು ಹಿಂಗೆ ಅದು ಅಂದರೆ ಅದ್ರ ಮೇಲೆ ಬಟ್ಟೆ ಹಾಕೊಂಡಿರ್ಲಿಲ್ಲ. ಬಟ್ಟೆ ಹಾಕಬೇಕು. ಇಲ್ಲ, ನನ್ನ ಹಿಂಗೆ ತುಂಬ ರೌಂಡ್ ಬರಲ್ಲ, ಹಿಂಗೆ ಬರ್ತವೆ. ನನ್ನವು ಹಿಂಗೆ ಬರೋದು. ನಮ್ದು ಸ್ವಲ್ಪ ಅಂದರೆ ಜಾಸ್ತಿ ಮಾಡ್ತೀವಿ. ಇಷ್ಟಲ್ಲಿ ಹತ್ತು ಬಿಡ್ತಿದ್ದೆ ಫುಲ್ ಎಕ್ಸ್ಪೀರಿಯನ್ಸ್. ಲಕ್ಷ್ಮಿ ಫಾಸ್ಟ್ ಮಾಡಿ. ಇಲ್ಲ, ಈಗ ಫಾಸ್ಟ್ ಇದ್ದಾಳೆ ಲಕ್ಷ್ಮಿ. ಒಂದು ವಾರದಲ್ಲ ನಾವು ಹೋಗಿದ್ದೀವಿ. ಜಾಸ್ತಿ ಬಂದಿಲ್ಲ. ಇಲ್ಲ ಸಾಕು, ತೆಗೀರಿ. ಬೆಂದಿದ್ದಾವೆ. ತೆಗಿಲ್ಲ, ಹೊಡೆಯಲ್ಲಿ ತೆಗಿತೀವಿ. ಅದು ಒಂದೇ ಕೈಯಲ್ಲಿ ಸರಿ ಹೋಗಲ್ಲ. ತರಿ ಮಾಡಿ ವೆಜ್ ರೋಲ್ ಮಾಡೋಣ ಅಂತ ಹಿಟ್ಟನ್ನೆಲ್ಲ ಕಲಸಿಟ್ಟಿದ್ವಿ. ಬಟ್ ಇಡ್ಲಿ ವಡೆ ಇದೆ ಅಕ್ಕ, ಇಡ್ಲಿ ವಡೆನೇ ತಿನ್ನೋಣ ಅಂತ ಅಂದ್ಲು. ಹಾಗಾಗಿ ವೆಜ್ ರೋಲ್ನ ಆಮೇಲೆ ಮಾಡ್ಕೊಂಡು ತಿಂದ್ರಾಗುತ್ತೆ ಅಂತ ಬಿಸಿ ಬಿಸಿ ಇಡ್ಲಿ ಹಾಗೆ ವಡೆನ ಮಾಡಿಕೊಂಡು ಎಲ್ಲರೂ ಊಟಕ್ಕೆ ರೆಡಿ ಆಗ್ತಿದ್ವಿ. ಮನೇಲಿ ಯಾರೂ ಇಲ್ಲ ಅಂತಂದರೆ ನಾವೆಲ್ಲ 3 ಜನ ಹಿಂಗೆ ಒಟ್ಟಿಗೆ ಯಾರ ಮನೇಲಾದರೂ ಸೇರ್ಕೊಂಡ್ಬಿಡ್ತೀವಿ. ಅವರು ವೀಕೆಂಡ್ಸಲ್ಲಿ ಅಥವಾ ವರ್ಕ್ ಫ್ರಮ್ ಹೋಮ್ ಇದ್ದಾಗ, ಮನೇಲಿ ಇದ್ದಾಗ ಎಲ್ಲರೂ ಈ ಥರ 3 ಜನ ಒಟ್ಟಿಗೆ ಸೇರ್ಕೊಂಡು ಪಾರ್ಟಿ ಮಾಡೋದಂತೂ ಇದ್ದೇ ಇರುತ್ತೆ. ಪಾರ್ಟಿ ಅಂತಂದರೆ ನಮ್ದು ಹೀಗೇನೆ, ಏನು ಬೇಕು ಅದನ್ನು ಮಾಡ್ಕೊಂಡು ತಿಂದ್ಕೊಂಡು ಮಾತಾಡಿಕೊಂಡು ನಾವು ಮಲಗ್ತೀವೋ ಇಲ್ವೋ ಅನ್ನೋದು ನಮಗೇ ಗೊತ್ತಿಲ್ಲ. ಬರೀ ಮಾತಾಡೋದು, ಹೀಗೇನೇನಾದರೂ ವೆರೈಟಿಯಾಗಿ ಡಿಶಸ್ನ ಮಾಡಿಕೊಂಡು ಟ್ರೈ ಮಾಡೋದು, ಹೀಗೆ ಆಗೋಗ್ಬಿಡುತ್ತೆ. ಹಾಗೆ ಜೊತೆಲಿ ಎದನ್ನೂ ಕರ್ಕೊಂಬಂದಿದ್ದೆ. ತುಂಬ ಕಾಟ ಕೊಡ್ತಿದ್ದ, ಅದಕ್ಕೆ ಮಾತಾಡ್ತಿದ್ವಿ. ಬೇಗ ಊಟ ಮಾಡಿಬಿಟ್ಟು ಲೈಟೆಲ್ಲ ಆಫ್ ಮಾಡಿಬಿಟ್ಟು ಅವನನ್ನು ಮಲಗಿಸ್ಬಿಡೋಣ ಅಂತ. ಎಷ್ಟು ಕಾಟ ಕೊಡ್ತಿದ್ದ ಅಂದರೆ ನಮ್ಮನ್ನು ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡೋದಕ್ಕೂ ಬಿಡ್ತಿರ್ಲಿಲ್ಲ. ಅಷ್ಟು ಕಾಟ ಕೊಡ್ತಿದ್ದ. ಫಸ್ಟೇ ಅವನಿಗೆ ಊಟ ಮಾಡಿಸ್ಬಿಟ್ವಿ, ಆಮೇಲೆ ನಾವು ಊಟ ಮಾಡೋದ್ರಾಗುತ್ತೆ ಅಂತ ಅವನಿಗೆ ಇಡ್ಲಿ ಆದ ತಕ್ಷಣ ಕೊಟ್ಬಿಟ್ವಿ.
ಹಾಗೆ ಜೊತೆಲಿ ಒಳ್ಳೆ ಸಾಂಗ್ನ ಹಾಕ್ಕೊಂಡು ಊಟನ ಮಾಡಿದ್ವಿ. ಹೇಗಿತ್ತು ಅಂತಂದರೆ ಇಡ್ಲಿ ವಡೆ ಸಾಂಗು ಸಿಚುವೇಶನ್ನು ಮಾತ್ರ ತುಂಬ ಚೆನ್ನಾಗಿತ್ತು. ಆಫ್ ಮಾಡಿ ನನ್ನ ಬ್ಲಾಗ್ಗೆ ಹಾಕ್ಕೊಂಡು ನೋಡ್ತಾ ಇದ್ವಿ. ನನಗೆ ನಗು ಬರ್ತಿತ್ತು ನನ್ನ ಬ್ಲಾಗ್ ನೋಡೋದಕ್ಕೇ. ಹಾಗೆ ಒಂದು ಕ್ಯೂಟ್ ಆಗಿರೋ ಫಿಶ್ ಬೌಲ್ ಕೂಡ ತೊಗೊಬಂದಿಟ್ಟಿದ್ಲು. ಅದನ್ನೇ ನೋಡ್ತಾ ಇದ್ದೆ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ. ಅದು ಏನೋ ಒಂಥರ ನಾವೆಲ್ಲ ಸೈಲೆಂಟಾಗಿದ್ವಿ, ಆ ಫಿಶ್ ಮಾತ್ರ ಓಡಾಡೋದೆಲ್ಲ ಸೌಂಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತಂದರೆ, ನಾವು ಫಸ್ಟ್ ಟೈಮು ಹಿಂಗೆ ಫಿಶ್ ಎಲ್ಲ ಓಡಾಡೋದೆಲ್ಲ ಕಿವಿಗೆ ಕೇಳಿಸೋ ಥರ ಸೈಲೆಂಟಾಗಿ ಇದ್ದಿದ್ದು ಅಂತಂದರೆ. ಹಾಗೆ ಎದನ್ನು ಕೂಡ ಎಷ್ಟು ತಲೆ ತಿಂತಿದ್ದ ಅಂದರೆ ಆ ಚೇರೆಲ್ಲ ಎಳ್ದಾಡೋದು ಹಂಗೆ ಇದು ಮಾಡೋದು, ತಲೆ ತುಂಬ ತಿಂತಿದ್ದ. ಅದಕ್ಕೋಸ್ಕರನೇ ಅವನನ್ನು ಫಸ್ಟ್ ಮಲಗಿಸ್ಬೇಕು ಅಂತ ಲೈಟೆಲ್ಲ ಆಫ್ ಮಾಡಿ ಎದುರಿಸಿದ್ರು ಅವ್ನು ಮಲಗ್ಕೊಳ್ತಿರ್ಲಿಲ್ಲ. ಎಲ್ಲರದು ಊಟ ಆಯಿತು, ಇವಾಗ ಮಲ್ಕೊಳ್ಳೋದಷ್ಟೇ ಕೆಲಸ. ಊಟ ಎಲ್ಲ ಮುಗಿಸಿ ಮಲ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದು. ಇವನನ್ನ ಯಾಕಾರು ಕರ್ಕೊಂಡು ಬಂದ ಅಂತ ಅನ್ನಿಸ್ತೈತಿ ಇವಾಗ. ಒದಿಯೇ ಹೇಳ್ತೀನಿ. ಇವಾಗೆಲ್ಲ ನಿಮ್ಮನೆ ಹೋಮ್ ಟೂರ್ ಮಾಡ್ತಿದ್ದೀನಿ. ಹೆಂಗೆಂಗೂ ಇಲ್ಲ, ಚೆನ್ನಾಗೈತೆ. ನಿದ್ದೆ ಮಾಡೋಣ ಅಂದರೆ ಯಾರಿಗೂ ನಿದ್ದೆನೇ ಬರ್ತಿರ್ಲಿಲ್ಲ, ಬರೀ ಮಾತಾಡೋದೇ ಆಗ್ತಿತ್ತು. ಹಾಗೆ ಅವ್ರ ಮನೆ ಡಾನ್ ಕೂಡ ಯಾಕೋ ತುಂಬ ಬೊಗಳುತ್ತಿದ್ದ, ಏನು ನೋಡಿದ್ನೋ ಏನೋ ಗೊತ್ತಿಲ್ಲ. ಹಾಗಾಗಿ ನಮಗೂ ಸ್ವಲ್ಪ ಭಯ ಆಗ್ತಿತ್ತು. 3 ಜನನೂ ಕೂತ್ಕೊಂಡು ಮಾತಾಡ್ತಿದ್ವಿ. ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು. ಒಳ್ಳೆ ಫಿಲ್ಟ್ರ್ ಕಾಫಿ. ಏನಪ್ಪ ಸ್ಪೆಷಾಲಿಟಿ ಅಂದರೆ ಟೈಮ್ ಎಷ್ಟು ಅಂತ ತೋರಿಸ್ತೀನಿ ತಡೀರಿ. 11:15 ಕಾಫಿ ಕುಡಿತಾ ಇದ್ದೀವಿ ಅಲ್ವಾ? ಬೇಕಾ? ಇವಳು ಸ್ನ್ಯಾಪ್ ಹಿಡ್ಕೊಂಡ್ಲು. ಬಿಸಿ ತಣ್ಣಗಾಗುತ್ತೆ. ಘಮ 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 ಅಂತೈತೆ ಕಾಫಿ. ಮೇಡಮ್ ಅವ್ರು ಸ್ನ್ಯಾಪ್ ಹಾಕ್ತವ್ರೆ. ಕಳೆದೋಗೋದು ಬೇಡ, ಇಲ್ಲೇ ಇದ್ರೂ ಸಾಕು. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಈಗ ವೆಜ್ ರೋಲ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡ್ವಿ. ಯಾಕಂತಂದರೆ ನಿದ್ದೆನೇ ಬರ್ತಿರ್ಲಿಲ್ಲ. ಸೊ ಅದನ್ನಾರು ಮಾಡ್ಕೊಂಡು ತಿನ್ನೋಣ ಅಂತ ಕಾಫಿ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ಒಂದು ಫಿಲ್ಮ್ ನೋಡಿ ಆಮೇಲೆ ವೆಜ್ ರೋಲ್ ಮಾಡೋಣ ಅಂತ ಬಂದ್ವಿ. ಎಲ್ಲದನ್ನು ಆವಾಗಲೇ ರೆಡಿ ಮಾಡಿ ಇಟ್ಟೋಗಿದ್ದು. ಬಟ್ ಈಗ ಮಾಡೋದಷ್ಟೇ ಕೆಲಸ. ಟೈಮಲ್ಲೇ 1 ಗಂಟೆ ಆಗೋಂಗೆ ಬಂದಿದೆ. ಅದನ್ನೇ ಹೇಳ್ತಾಯಿದ್ಲು, ಟೈಮ್ ನೋಡಿ ಎಷ್ಟಾಗಿದೆ ಅಂತ. ನಾವೇನಿವತ್ತೆಲ್ಲ ನೈಟೆಲ್ಲ ಮಲಗಲ್ಲ ಅನಿಸುತ್ತೆ. ನಮ್ಮನೇಲಿ ಸುನಿ ಮದುವೆಲಿ ಅದು ಶಾಸ್ತ್ರಕ್ಕೇನ ತಂದಿದ್ರಲ್ಲ, ಅದನ್ನು ಇಟ್ಕೊಂಡಿದ್ದೀನಿ ನಾನು. ಚಪಾತಿ ರೊಟ್ಟಿ ಎಲ್ಲ ಹಾಕೋಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಅದು ಗಾಳಿ ಆಡೋದ್ರಿಂದ ಬೆವರು ಬರಲ್ಲ. ಈಗ ನಾವು ಮೈಸೂರಿಗೆ ಹೋಗಿದ್ವಲ್ಲ, ನಾನು ಶುಭಕ್ಕ ಅಮ್ಮ ಎಲ್ಲ ಅಲ್ಲಿ ತಂದಿದ್ದು ಇವು ಕುಕ್ಕೆಗಳು. ಚಪಾತಿ ಎಲ್ಲ ಬೇಯಿಸಿದ್ಮೇಲೆ ಸಾಸು ಹಾಗೆ ಅದು ಗ್ರೀನ್ ಕಲರ್ ಇರೋದು ನಾವು ಹೋಮ್ ಮೇಡ್ ಮನೆಯಲ್ಲೇ ಮಾಡ್ಕೊಂಡ್ವಿ. ಹಾಗಾಗಿ ಅದೆಲ್ಲ ಸ್ಟಫಿಂಗ್ ಎಲ್ಲ ಒಳಗಡೆ ಹಾಕ್ಬಿಟ್ಟು 3 ಮಾಡಿಕೊಂಡು ಸಾಕು ಅಂತ. ಇನ್ನೂ ಸ್ವಲ್ಪ ಇತ್ತು, ಅದೆಲ್ಲ ಬೇಡ ಅಂತ 3 ಮಾಡಿಕೊಂಡು ಎಲ್ಲ ರೋಲ್ ಮಾಡಿಬಿಟ್ಟು 3 ಒಂದೇ ಸಲ ಬೇಯಿಸ್ಕೊಬಿಡೋಣ ಅಂತ ಇಟ್ಕೊಂಡ್ವಿ. ಹೆಂಗೆ ಬಂದಿತ್ತು ಅಂದರೆ ನೋಡೋದಕ್ಕೆ ಮಾತ್ರ ಸೂಪರಾಗಿ ಕಾಣಿಸ್ತಿತ್ತು. ಟೇಸ್ಟ್ ಮಾಡಿದ್ಮೇಲೆ ಹೇಗೆ ಬಂತು ಅಂತ ಹೇಳ್ತೀನಿ. ಒಳ್ಳೆ ಮ್ಯೂಸಿಕ್ಕು ಹಾಗೆ ಒಳ್ಳೆ ರೋಲ್ಸು. ನಾವು ಮಾಡೋ ಅಷ್ಟೊತ್ತಿಗೆ 1:30 ಆಯಿತು ಅನಿಸುತ್ತೆ. ಓಕೆ,
ರೋಲ್ಸ್ ಮಾತ್ರ ತುಂಬ ಸಖತ್ತಾಗಿ ಬಂದಿತ್ತು. ಎಲ್ಲ ತಿಂದಾದ್ಮೇಲೆ ಯಾಕೋ ಅವರು ಜ್ಯೂಸ್ ಕುಡಿಬೇಕು ಅಂತ ಅಂದರು. ನನಗೆ ಶೀತ ಆಗಿತ್ತು ಸ್ವಲ್ಪ, ನಾನು ಬೇಡ ಬೇಡ ಅಂದೆ. ಅದಕ್ಕೆ ಇಲ್ಲ ಕೋಲ್ಡ್ ಏನು ಬೇಡ, ಹಾಗೇ ಮಾಡಿಬಿಟ್ಟು ಕುಡಿದ್ಬಿಡೋಣ, ಕೋಲ್ಡೆಲ್ಲ ಇಡೋದೆಲ್ಲ ಬೇಡ ಅಂತ ಅಂದರು. ಅದಕ್ಕೆ ಜ್ಯೂಸ್ ಮಾಡಿದ್ಮೇಲೆ ಕೋಲ್ಡ್ ಇಲ್ಲ ಅಂದರೆ ಸರಿ ಆಗುತ್ತೋ, ಓಕೆ ನಾನೊಂದು ಸ್ವಲ್ಪ ತೊಗೊಳ್ತೀನಿ, ನೀವು ಕುಡೀರಿ ಅಂತ ಹೇಳಿ ಒಳ್ಳೆ ಸಖತ್ತಾಗಿ ಜ್ಯೂಸ್ ಮಾಡ್ತಾಯಿದ್ರು. ಪಿಸ್ತಾ, ಬಾದಾಮ್, ಗೋಡಂಬಿ, ದ್ರಾಕ್ಷಿ, ಹಾಲು ಎಲ್ಲ ಹಾಕಿ ಚೆನ್ನಾಗಿ ಬಂತು ಜ್ಯೂಸು. ಹಾಗೆ ಎಲ್ಲ ಜ್ಯೂಸ್ನು ಮಾತಾಡಿಕೊಂಡು ಕುಡ್ಕೊಂಡು ಟೈಮಲ್ಲೇ 3 ಗಂಟೆ ಆಗೋಕ್ಕೆ ಬಂತು. ಹಾಗೆ ಒಂದು ಆಟ ಲೂಡೋನು ಕೂಡ ಆಡಿದ್ವಿ. ಲೂಡೋ ಆಡ್ತಾ ಆಡ್ತಾ ನಿದ್ದೆ ಬರ್ತಾ ಇತ್ತು, ಗೊತ್ತಾಗಲೇ ಇಲ್ಲ ನಿದ್ದೆ ಬಂದಿದ್ದು. ಹಾಗೆ ಎಲ್ಲರೂ ಮಲ್ಕೊಂಡ್ವಿ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಹೋಗಿ ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ.